ಕುದಿ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಬಹಿರಂಗ ಯುದ್ಧವಾಗಿ ಪರಿವರ್ತನೆಯಾಗಿದೆ. ಬಹಳ ಬೇಸರದ ಸಂಗತಿ ಅಂದ್ರೆ ಕರ್ನಾಟಕದ ಜನ ಅಂದ್ರೆ ನಾವು ನೀವು ಕೊಟ್ಟ ಬಹುಮತದ ಸರ್ಕಾರ ರಚನೆಗೆ ಕರ್ನಾಟಕದ ಜನ ಕೊಟ್ಟ ತೀರ್ಮಾನಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ನಡೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಇಷ್ಟ ದಿನ ಒಳಗೊಳಗೆ ಇತ್ತು ಈ ಮುಖ್ಯಮಂತ್ರಿ ಕುರ್ಚಿಯ ಕಾದಾಟ. ಇದೀಗ ದೆಹಲಿಗೂ ಒಬ್ರು, ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಒಂದಷ್ಟು ಜನ, ದೆಹಲಿಯಲ್ಲಿದ್ದ ನಾಯಕರು ವಾಪಸ್ ಕರ್ನಾಟಕಕ್ಕೆ ಬರ್ತಿರೋದೊಂದಷ್ಟು. ಟ್ವಿಟ್ಟರ್ ಮೂಲಕ ಎಲ್ಲರೂ ಸಮಾಧಾನವಾಗಿರಬೇಕು ಅನ್ನೋ ಸಂದೇಶ ರವಾನೆ ಮಾಡೋ ಹಂತಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದು ನಿಂತಿದೆ. ಇದೆಲ್ಲವೂ ಕರ್ನಾಟಕದ ಜನರು ಕೊಟ್ಟ ಆ ಬಹುಮತಕ್ಕೆ ಮಾಡ್ತಾ ಇರುವ ಅಪಮಾನ ಅಲ್ವಾ? ಸುಭದ್ರ ಸರ್ಕಾರವನ್ನ ರಾಜ್ಯದ ಜನರು ಆಯ್ಕೆ ಮಾಡಿದ್ದು ಅಭಿವೃದ್ಧಿ ಹಾಗೆ ಜನಪರವಾದ ಆಡಳಿತವನ್ನ ನೀಡ್ಲಿ ಅಂತ ಹೇಳಿ. ನಾವು ಪವರ್ ಶೇರಿಂಗ್ ನ ಫೈಟ್ ಇಲ್ಲ, ನಾವು ಆ ರೀತಿಯ ಕಾಳಗದಲ್ಲಿ ಇಲ್ಲ ಅಂತಲೇ ಇದೀಗ ಬಹಿರಂಗವಾದ ಯುದ್ಧಕ್ಕೆ ಇಳಿದು ಬಿಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಎಲ್ಲಿಗೆ ಹೋಗ್ಬಿಟ್ಟತ್ತಿದು? ಯಾವಾಗ ಮುಗಿಯುತ್ತೆ? ಅಟ್ಲೀಸ್ಟ್ ಇದು ಕರ್ನಾಟಕದ ಜನರ ಪರವಾಗಿ ಯಾವಾಗ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಮ್ಮ ಘನತೆವೆತ್ತ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು? ಎಲ್ಲ ಆಯಾಮದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಪವರ್ ಶೇರಿಂಗ್ ಫೈಟ್ ಯಾವ ಹಂತಕ್ಕೆ ನಡೀತಿದೆ ಅನ್ನೋದರ ಅಪ್ಡೇಟ್ ಇದು. ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸಿದ್ದಾರೆ. ಕಾಂಗ್ರೆಸ್ನ ಯಾವೊಬ್ಬ ನಾಯಕರನ್ನ ಕೇಳಿದ್ರು ಕೂಡ ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮದ ಸಲುವಾಗಿ ಬಂದಿರೋದು ಅಂತ ಹೇಳಬಹುದು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಲಿಕ್ಕೆ ಇಲ್ಲಿಂದ ನಾಯಕರು ಹೋದ್ರಲ್ಲ, ಶಾಸಕರುಗಳು ಹೋದ್ರಲ್ಲ. ಅದಾದ ನಂತರದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರಲ್ಲ. ಇನ್ಫ್ಯಾಕ್ಟ್ ಇದನ್ನ ನಾವು ಒಂದಕ್ಕೊಂದು ಕನೆಕ್ಟ್ ಮಾಡಿ ನೋಡಬಾರ್ದಾ? ಕರ್ನಾಟಕದ ಜನ ಅಷ್ಟು ದಡ್ರ? ದೆಹಲಿಯಿಂದ ಆಗಮಿಸಿದ್ದಾರೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸದಾಶಿವನಗರದ ನಿವಾಸಕ್ಕೆ ತೆರಳಿದ್ದಾರೆ. ಡಿಕೆ ಬ್ರದರ್ಸ್ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸುವವರಿದ್ದಾರೆ ಅನ್ನೋ ಮಾಹಿತಿಯೂ ಇದೆ. ಕಾದ್ ನೋಡೋಣ. ನಿಜಕ್ಕೂ ಕೂಡ ಈಗ ಆಗ್ತಾ ಇರುವ ಪವರ್ ಫೈಟ್ಗೆ ಮದ್ದು ಅರಿಯುವಲ್ಲಿ ಖರ್ಗೆ ಅವರು ಯಶಸ್ವಿ ಆಗ್ತಾರಾ ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ ಸಂದರ್ಭದ ದೃಶ್ಯ ಇದು. ಸದಾಶಿವನಗರದ ಅವರ ನಿವಾಸಕ್ಕೆ ನೇರವಾಗಿ ತೆರಳಿದ್ದಾರಂತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭೇಟಿಯಾಗುವವರಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು, ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಈ ಭೇಟಿ ಅಂತ ಹೇಳಿ ಸ್ಟ್ಯಾಂಡರ್ಡ್ ಉತ್ತರವನ್ನಂತೂ ಕೊಡ್ಲಿಕ್ಕೆ ವೇದಿಕೆ ಸಿದ್ಧವಾಗಿದೆ. सही टाइम पे ये बजाने लग गया बारिश। अरे अम्ब्रेला कहाँ है? सर सही टाइम पे ये बजाने लग गया बारिश। अरे अम्ब्रेला कहाँ है? सर ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರಾದ ಅಶ್ವಿನ್ ಗೌಡ್ರಿದ್ದಾರೆ, ಹಾಗೆ ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರಾದ ಶಂಕರ್ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಬೆಂಬಲಿತರು ಸೀಮಾ ಕೌಸರ್ ಅವರು ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಇವತ್ತು ಈ ವಿಚಾರದ ಚರ್ಚೆಗೆ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ವಕ್ತಾರರನ್ನ ಕಳಿಸೋದಿಲ್ಲ ಅಂತ ಹೇಳಿದ್ದಾರಂತೆ. ಶಂಕರ್ ಶೆಟ್ಟಿ, ಅಲ್ಲಿಂದಲೇ ಪ್ರಾರಂಭ ಮಾಡ್ತೀನಿ. ನೋಡಿ, ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಮಾಧ್ಯಮ ಪ್ರತಿನಿಧಿಗಳು ಹೇಳ್ತಾರೆ ಈ ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ನ ಕೇಳಿ ಅಂತ ಹೇಳಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರಿಂದ ಸ್ಪಷ್ಟವಾದ ಉತ್ತರವನ್ನ ರಾಜ್ಯದ ಜನ ಬಯಸ್ತಿದ್ದಾರೆ. ನಿಜಾನಾ ಮುಖ್ಯಮಂತ್ರಿ ಸೀಟ್ನ ಕಾದಾಟ ಇದೆಯಾ ಇಲ್ವಾ ಅಂತ ಹೇಳಿ ಅವರು ಹೈಕಮಾಂಡ್ ಕಡೆ ಬೊಟ್ ಮಾಡ್ತಾರೆ. ಇನ್ನು ಹೈಕಮಾಂಡ್ ನಾಯಕರು ಟ್ವಿಟ್ಟರ್ನಲ್ಲಿ, ಸುರ್ಜೇವಾಲಾ ಅವರು ಟ್ವಿಟ್ಟರ್ನಲ್ಲಿ ಹೇಳ್ತಾರೆ ಈ ರೀತಿ ಬಹಿರಂಗ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿ. ಇತ್ತ ಡಿಕೆ ಶಿವಕುಮಾರ್ ಅವರು ಓಪನ್ ಚಾಲೆಂಜ್ ಅನ್ನೋ ರೀತಿಯಲ್ಲಿ ಆಲ್ ದ ಬೆಸ್ಟ್ ಸಿಎಂಗೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡುವಂತಹ ದೌರ್ಭಾಗ್ಯ ಕರ್ನಾಟಕ ರಾಜ್ಯದ ಜನರದ್ದು. ಕಾಂಗ್ರೆಸ್ ನಲ್ಲಿ ನೋಡಿ, ಇದು ಸಿಎಂ ಅಪಾಯಿಂಟ್ ಮಾಡುವಾಗ ಕೆಲವರಿಗೆ ಭರವಸೆ ಕೊಟ್ಟಿದೆ. ಇದು ಮಾತ್ರ ಈ ಬಾರಿ ಮಾತ್ರ, ಹಿಂದೆನೂ ಭರವಸೆ ಕೊಟ್ಟಿದ್ದಾರೆ. ಸುಮಾರು 6-7 ವರ್ಷ ಹಿಂದೆ 3 ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಗೆದ್ಬಿಡ್ತಾರೆ. ಇಲ್ಲಿ ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ರಾಜಸ್ಥಾನ. ಅಲ್ಲಿ 3 ಕಡೆಯಲ್ಲಿ ಪವರ್ ಶೇರಿಂಗ್ ಅಂತ ಹೇಳಿದ್ದಾರೆ ಅಂತ
ಜನ ಹೇಳ್ತಾರೆ. ಅದು ಸ್ಪಷ್ಟವಾಗಿ ಇತ್ತು. ಒಬ್ರಂತೂ ಓಪನ್ ಟಿವಿಗೆ ಬಂದು ಹೇಳಿದ್ರು, ಯಾರು ಛತ್ತೀಸ್ಗಢದಲ್ಲಿ ಬಘೇಲನ್ನು ಸಿಎಂ ಮಾಡುವಾಗ ಸಿಂಗ್ದೇವ್ ಅಂತ ಒಬ್ರು ಫೈಟರ್ ಇದ್ರು. ಅಂದ್ರೆ ಅವರು ಅಲ್ಲಿ ಚಾಲೆಂಜರ್. ಈಗ ಸಿದ್ದರಾಮಯ್ಯನಿಗೆ ಡಿ ಕೆ ಶಿವಕುಮಾರ್ ಚಾಲೆಂಜ್. ಅವ್ರು 7.5 ವರ್ಷದ ಕೂಡ ನೀವು 2.5 ವರ್ಷದ ಅಧಿಕಾರ ಹಸ್ತಾಂತರ ಮಾಡಿದಿರ ಅಂತ ಹೇಳಿದ್ದಾರೆ. ಈಗ ಅಧಿಕಾರ ಹಸ್ತಾಂತರ ಮಾಡಿ ಅಂತ ಹೇಳಿದ್ರು. ಆಗ ರಾಹುಲ್ ಅವರೇ ಬಂದು ಟಿವಿ ಹೇಳಿದ್ರು, ರಾಹುಲ್ ಗಾಂಧಿ ನಾನು ಕೇಳಿಕೊಂಡೆ. ರಾಹುಲ್ ಗಾಂಧಿ ಅವರು ಇಲ್ಲ, ಈಸ್ ಎ ವೆರಿ ಪಾಪ್ಯುಲರ್ ಸಿಎಂ, ಸೊ ಈ ಟೈಮ್ ಅಲ್ಲಿ ಅವರು ಚೇಂಜ್ ಮಾಡ್ತಾರೆ, ಹಿ ವಿಲ್ ಕಂಟಿನ್ಯೂ ಅಂತ ಹೇಳಿ. ಸೊ ಆ ಮಾತನ್ನು ಕೇಳ್ಕೊಂಡು ಸಿಂಗ್ದೇವ್ ಅವರು ಬಂದು ಪ್ರೆಸ್ ಅಲ್ಲಿ ಹೇಳಿದ್ರು, ನೋಡಪ್ಪ ನನಗೆ ಭರವಸೆ ಕೊಟ್ಟಿದ್ರು, ನಾನು ಕೇಳಿದೆ, ಅದಕ್ಕೆ ಅವರು ಈ ರೀತಿ ಉತ್ತರ ಕೊಟ್ಟರು, ಹಾಗಾಗಿ ನಾನು ಸುಮ್ಮನಿದ್ದೇನೆ ಅಂತ. ಇನ್ನು ರಾಜಸ್ಥಾನದಲ್ಲಿ ಗೆಲೆಟ್ ಮತ್ತು ಪೈಲಟ್ ಮೇಲೆ ಮಧ್ಯದಲ್ಲಿ ಆದದ್ದು, ಅಲ್ಲಿನಷ್ಟೇ ಎಲ್ಲಿ ತನಕ ಅಂತ ಹೇಳಿದ್ರೆ ಒಂದು ಅವಕಾಶ ಸಿಕ್ಕಿತ್ತು, ಗೆಲೆಟ್ ಅನ್ನು ಚೇಂಜ್ ಮಾಡಿ ಪೈಲಟ್ ಕೊಡೋ ಅವಕಾಶ ಸಿಕ್ಕಿತ್ತು. ಎಲ್ಲಂದ್ರೆ ನೇಷನ್ ಪ್ರೆಸಿಡೆಂಟ್ ಗೆಲೆಟ್ ಅನ್ನು ಮಾಡಿದ್ರೆ ನಿಮ್ಗೆ ಗೊತ್ತಿರೋ ಮನ್ಸ್ಬಿಟ್ಟ ಅಲ್ವಾ. ಆಗ ಆಕ್ಚುಲಿ ಒಬ್ಸರ್ವರ್ ಹೋದದ್ದೇ ಖರ್ಗೆ ಅವರು ಎಲ್ಲಿ ರಾಜಸ್ಥಾನ. ಇವರು ಬರುವಾಗ ಎಲ್ಲ MLAಗಳು ಇವರು ಮೀಟಿಂಗ್ ಏನೇ ಹೋಗ್ಲಿಲ್ಲ. CPR ಚೇಂಜ್ ಆದ್ರೆ ನಾ ಬರಲ್ಲ ಮೀಟಿಂಗ್ ಅಂತ ಹೇಳ್ಬಿಟ್ರು. ಬರೀ ಕೈಲೇ ವಾಪಸ್ ಬಂದ್ರು. ಅವ್ರು ಏನ್ ಮಾಡಿದ್ರು, 1.5 ವರ್ಷ ಸಿಎಂ ಪೋಸ್ಟ್ ಇತ್ತು, 3 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಆ 1 ನನಗೆ ಪಾರ್ಟಿ ಪ್ರೆಸಿಡೆಂಟ್ ಬೇಡ, ನೇಷನಲ್ ಪಾರ್ಟಿ ಪ್ರೆಸಿಡೆಂಟ್ ಬೇಡ, ನಾನು 1 ವರ್ಷ ಸಿಎಂ ಆಗಿ ಖಂಡಿತ ಸಿಎಂ ಆಗಿ ಏನು ಮಾಡ್ಲಿಕ್ಕೆ ಇಲ್ಲ ಹೈಕಮಾಂಡ್ ಅವರು. ಅದ್ರ ಪ್ರಕಾರ ಸಿಎಂ 1.5 ವರ್ಷ ಆಯ್ತು. ಇನ್ನು ಮಧ್ಯಪ್ರದೇಶ ಮತ್ತೊಂದು ಕಡೆ ಅವರು ಸ್ವಲ್ಪ ಅಲ್ಲಿ ತಿನ್ ಮೆಜಾರಿಟಿ ಇದು, ಅಬ್ಸರ್ವೇಟಿವ್ ಮೆಜಾರಿಟಿ. ಇದು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಒಂದು 10 ಜನ MLAಗಳನ್ನು ತಗೊಂಡು ಗವರ್ಮೆಂಟ್ ಬಿಡಿಸಿದ್ರು. ಇಲ್ಲೂ ಹಂಗೆ ಆಗುತ್ತೆ. ಅಲ್ಲ, ಇಲ್ಲಿ ಆಗೋ ಚಾನ್ಸ್ ಇಲ್ಲ. ಶಾಸಕರ ಬೆಂಬಲ ನನಗೆ ಇದೆ, ಹಾಗಾಗಿ ಏನೇ ಡಿಸಿಷನ್ ತಗೊಂಡ್ರು ನಾನೇ ಮುಖ್ಯಮಂತ್ರಿ. ಯೂಸ್ ಮಾಡ್ತೀನಿ ಮಾತ್ರ ತಿಂಡಿ ಮೆಜಾರಿಟಿ ಅಂತ. ಇಲ್ಲಿ ತಿಂಡಿ ಮೆಜಾರಿಟಿ ಇಲ್ಲ, ಇಲ್ಲಿ ಅಬ್ಸರ್ವೇಟಿವ್ ಮೆಜಾರಿಟಿ ಉಂಟು. 123 ಬೇಕು, 113 ಬೇಕು, ಇಲ್ಲಿ 140 ಉಂಟು ಅಂತ ಹೇಳ್ತಾರೆ. ಅಂದ್ರೆ ಸುಮಾರು 27 ಜನ ಆರಿಸಿದ್ದಾರೆ. ಸೊ 27 ಜನವನ್ನು ಈ ಕಡೆ ಆ ಕಡೆ ತಗೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ಗೂ ಸಾಧ್ಯ ಇಲ್ಲ, ಪಾರ್ಟಿ ಬಿಟ್ಟು ಒಳ್ಳೆ ಸಿದ್ದರಾಮಯ್ಯನಿಗೆ ಅದರಿಂದ ಸಾಧ್ಯ ಇಲ್ಲ. ಇವರೊಳಗೆ ಏನಾದ್ರೂ ಅಗ್ರಿಮೆಂಟ್ ಇದ್ರೆ ಹೈಕಮಾಂಡ್, ಇದುವರೆಗೆ ನೀವು ಹೇಳಿದಾಗೆ ತೆರೆಮರೆಯಲ್ಲೆಲ್ಲ ಫೈಟ್ ನಡೀತಾ ಇತ್ತು, ಈಗಂತೂ ಬಹಿರಂಗವಾಗಿ ಫೈಟಿಂಗ್ ಇಳಿದಿದೆ. ಇದಕ್ಕೊಂದು ನನ್ನ ಅಂದಾಜು ಈ ಸಲ ಒಂದು ಫುಲ್ ಸ್ಟಾಪ್ ಬೀಳಬಹುದು ಇದಕ್ಕೆ. ಯಾಕೆ ಗೊತ್ತಾ, ಬಹಿರಂಗ ಬಂದ ಮೇಲೆ ಆಗ್ಲೇಬೇಕು, ಏನಾದ್ರು ಇತ್ಯರ್ಥ ಆಗ್ಲೇಬೇಕು. ಹೈಕಮಾಂಡ್ ಸ್ಪಷ್ಟವಾದ ನಿರ್ಧಾರ ತಗೊಳ್ಳೇಬೇಕಾಗ್ತದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ MLAಗಳು ನಮ್ಮ ಒಂದು ಇದು ಅಲ್ಲಿ ಇವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಯಾರು ಡಿ ಕೆ ಶಿವಕುಮಾರ್ಗೆ ಅವ್ರು ಒಂದೇ ಹೇಳ್ತಾರೆ, ಅವರೀಗ ಚುನಾಯಿತರಾಗುವಾಗ ಶಾಸಕರ ಬೆಂಬಲದಲ್ಲಿ ಚುನಾಯಿತರಾಗಿದ್ದಾರೆ. ಸೀಕ್ರೆಟ್ ಬ್ಯಾಲೆಟ್ ಅಲ್ಲಿ ವೋಟಿಂಗೂ ಆಗಿದೆ. ಆಕ್ಚುಲಿ ಈಗ ಅದು ಸೀಕ್ರೆಟ್ ಬಾಕ್ಸ್ ಒಳಗೆ ಉಂಟಾ, ಬಾಕ್ಸ್ ಅಂತ ತೆಗೆದು ಬಿಸಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆಗ ಒಂದು ಸುದ್ದಿ ಇತ್ತು, ಭಾರಿ ಬಹುಮತದಿಂದ ಜನ ಸಿದ್ದರಾಮಯ್ಯ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಎಲ್ಲೆಂದ್ರೆ 100ಕ್ಕಿಂತ ಜಾಸ್ತಿ, 138 ನಮ್ಗೆ ಗೊತ್ತಿಲ್ಲ. ಜನ ಅವರ ಲೀಡರ್ಗಳೇ ಹೇಳೋದು ಗೊತ್ತು, ಕಾಂಗ್ರೆಸ್ MLAಗಳೇ 100ಕ್ಕೂ ಜಾಸ್ತಿ ಜನ ಬೆಂಬಲಿಗರು ಅವರಿದ್ರೆ ಅಂತ. ಬಹುಶಃ ಇವತ್ತಿರ್ಬೋದು, ಆಗ ಸ್ವಲ್ಪ ಕಮ್ಮಿ ಇರ್ಬೋದು. ಈಗ ಇವರಿಗೆ ಏನ್ ಗೊತ್ತಾರೆ, ಡಿ ಕೆ ಶಿವಕುಮಾರ್ ಅವರು ಈಗೇನಂದ್ರೆ ಅಧಿಕಾರಕ್ಕೆ ಹಸ್ತಾಂತರ ಮಾಡ್ತಾರೆ, ಮಾತು ಕೊಟ್ಟಿದ್ರೆ ಅದನ್ನು ಕೇಳೋ ರೈಟ್ ಇವರಿಗೆ ಉಂಟಿಲ್ಲ ಅಂತ. ಬಟ್ ಅದು ಮಾತು ಕೊಟ್ಟರೆ ಹಿಂದೂ ಅವ್ರು ಇನ್ನೇನು ಉಳಿಸಿಲ್ಲ, ಈ ಸಲ ಉಳಿಸ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಶಾಸಕರ ಬೆಂಬಲದ ವಿರುದ್ಧವಾಗೇನೆ, ಅಂದ್ರೆ ಇದು ಮಾನದಂಡ ಅಲ್ಲವೇ ಅಲ್ಲ ಅನ್ನೋ ರೀತಿಯಲ್ಲೇ ಅಲ್ವಾ ಮಾತನಾಡ್ತಿರೋದು ಡಿ ಕೆ ಶಿವಕುಮಾರ್ ಅವರು, ಅವರ ಬೆಂಬಲಿತರು. ಎಷ್ಟೇ ಪ್ರಯತ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ಗೂ ಸಾಧ್ಯ ಇಲ್ಲ, ಪಾರ್ಟಿ ಬಿಟ್ಟು ಒಳ್ಳೆ ಸಿದ್ದರಾಮಯ್ಯನಿಗೆ ಅದರಿಂದ ಸಾಧ್ಯ ಇಲ್ಲ. ಇವರೊಳಗೆ ಏನಾದ್ರೂ ಅಗ್ರಿಮೆಂಟ್ ಇದ್ರೆ ಹೈಕಮಾಂಡ್, ಇದುವರೆಗೆ ನೀವು ಹೇಳಿದಾಗೆ ತೆರೆಮರೆಯಲ್ಲೆಲ್ಲ ಫೈಟ್ ನಡೀತಾ ಇತ್ತು, ಈಗಂತೂ ಬಹಿರಂಗವಾಗಿ ಫೈಟಿಂಗ್ ಇಳಿದಿದೆ. ಇದಕ್ಕೊಂದು ನನ್ನ ಅಂದಾಜು ಈ ಸಲ ಒಂದು ಫುಲ್ ಸ್ಟಾಪ್ ಬೀಳಬಹುದು ಇದಕ್ಕೆ. ಯಾಕೆ ಗೊತ್ತಾ, ಬಹಿರಂಗ ಬಂದ ಮೇಲೆ ಆಗ್ಲೇಬೇಕು, ಏನಾದ್ರು ಇತ್ಯರ್ಥ ಆಗ್ಲೇಬೇಕು. ಹೈಕಮಾಂಡ್ ಸ್ಪಷ್ಟವಾದ ನಿರ್ಧಾರ ತಗೊಳ್ಳೇಬೇಕಾಗ್ತದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ MLAಗಳು ನಮ್ಮ ಒಂದು ಇದು ಅಲ್ಲಿ ಇವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಯಾರು ಡಿ ಕೆ ಶಿವಕುಮಾರ್ಗೆ ಅವ್ರು ಒಂದೇ ಹೇಳ್ತಾರೆ, ಅವರೀಗ ಚುನಾಯಿತರಾಗುವಾಗ ಶಾಸಕರ ಬೆಂಬಲದಲ್ಲಿ ಚುನಾಯಿತರಾಗಿದ್ದಾರೆ. ಸೀಕ್ರೆಟ್ ಬ್ಯಾಲೆಟ್ ಅಲ್ಲಿ ವೋಟಿಂಗೂ ಆಗಿದೆ. ಆಕ್ಚುಲಿ ಈಗ ಅದು ಸೀಕ್ರೆಟ್ ಬಾಕ್ಸ್ ಒಳಗೆ ಉಂಟಾ, ಬಾಕ್ಸ್ ಅಂತ ತೆಗೆದು ಬಿಸಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆಗ ಒಂದು ಸುದ್ದಿ ಇತ್ತು, ಭಾರಿ ಬಹುಮತದಿಂದ ಜನ ಸಿದ್ದರಾಮಯ್ಯ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಎಲ್ಲೆಂದ್ರೆ 100ಕ್ಕಿಂತ ಜಾಸ್ತಿ, 138 ನಮ್ಗೆ ಗೊತ್ತಿಲ್ಲ. ಜನ ಅವರ ಲೀಡರ್ಗಳೇ ಹೇಳೋದು ಗೊತ್ತು, ಕಾಂಗ್ರೆಸ್ MLAಗಳೇ 100ಕ್ಕೂ ಜಾಸ್ತಿ ಜನ ಬೆಂಬಲಿಗರು ಅವರಿದ್ರೆ ಅಂತ. ಬಹುಶಃ ಇವತ್ತಿರ್ಬೋದು, ಆಗ ಸ್ವಲ್ಪ ಕಮ್ಮಿ ಇರ್ಬೋದು. ಈಗ ಇವರಿಗೆ ಏನ್ ಗೊತ್ತಾ, ಡಿ ಕೆ ಶಿವಕುಮಾರ್ ಅವರು ಈಗೇನಂದ್ರೆ ಅಧಿಕಾರಕ್ಕೆ ಹಸ್ತಾಂತರ ಮಾಡ್ತಾರೆ, ಮಾತು ಕೊಟ್ಟಿದ್ರೆ ಅದನ್ನು ಕೇಳೋ ರೈಟ್ ಇವರಿಗೆ ಉಂಟಿಲ್ಲ ಅಂತ. ಬಟ್ ಅದು ಮಾತು ಕೊಟ್ಟರೆ ಹಿಂದೂ ಅವ್ರು ಇನ್ನೇನು ಉಳಿಸಿಲ್ಲ, ಈ ಸಲ ಉಳಿಸ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಶಾಸಕರ ಬೆಂಬಲದ ವಿರುದ್ಧವಾಗೇನೆ, ಅಂದ್ರೆ ಇದು ಮಾನದಂಡ ಅಲ್ಲವೇ ಅಲ್ಲ ಅನ್ನೋ ರೀತಿಯಲ್ಲೇ ಅಲ್ವಾ ಮಾತನಾಡ್ತಿರೋದು ಡಿ ಕೆ ಶಿವಕುಮಾರ್ ಅವರು, ಅವರ ಬೆಂಬಲಿತರು.